ಕುಂಡಲಿನಿ ಶಕ್ತಿ ಅಂತ ಕೇಳಿದಿರಲ್ಲ ನೀವು. ಸರ್ಪೆಂಟ್ ಪವರ್, ಆತ್ಮಶಕ್ತಿ, ವಿಲ್ ಪವರ್ ಅನ್ನೋದು ಹೇಗಿರ್ತದೆ ಅಂತ ನಾನು ತೋರಿಸ್ತೇನೆ, ಪ್ರೊಜೆಕ್ಟ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಅದು ಜಾಸ್ತಿ ಇದ್ದಾಗ ನಿಮ್ಮ ಬದುಕಿನಲ್ಲಿ ಏನೇನಾಗ್ತದೆ, ಅದು ಕುಗ್ಗಿದಾಗ ಏನೇನಾಗ್ತದೆ ಅಂತ. ದೀಪದ ಬೆಳಕು ಜಾಸ್ತಿ ಇದ್ದಾಗ ಕ್ಲಾರಿಟಿ ಜಾಸ್ತಿ ಇರ್ತದೆ. ದೀಪದ ಬೆಳಕು ಮಂದಾಗಿದ್ದಾಗ, ಬಾರಲ್ಲಿ ಯಾವ ಲೈಟ್ ಹಾಕಿರ್ತಾರೆ? ಮಂದ ಬೆಳಕು, ಅಂದರೆ ಮನಸ್ಸನ್ನು ಮಂಕಾಗಿಸುವ ಬೆಳಕು ಅಲ್ವಾ. ಉಜ್ವಲವಾಗಿ ಪ್ರಕಾಶಮಾನವಾದ ಲೈಟ್ಸ್ ಹಾಕೋದಿಲ್ಲ ಅಲ್ಲಿ, ಯಾಕೆಂದರೆ ಅದು ಬೇಕಾಗಿಲ್ಲ ಅಲ್ಲಿ, ಕರೆಕ್ಟ್ ಅಲ್ಲ? ಸೊ ಹಾಗೆ ಆತ್ಮಪ್ರಭೆ, ಆತ್ಮಶಕ್ತಿ, ವಿಲ್ ಪವರ್, ಇದರ ಮೇಲೆ ನಿಮ್ಮ ಜೀವನ ಅವಲಂಬಿಸಿದೆ. ಮೋರ್ ಎನರ್ಜಿ ಫೀಲ್ಡ್ ಅರೌಂಡ್ ಯು, ವಿಚ್ ಈಸ್ ನೋನ್ ಆಸ್ ಆರಾ, ಬಯೋಮ್ಯಾಗ್ನೆಟಿಕ್ ಫೀಲ್ಡ್, more progress, more prosperity, more success, more peace, more joy, more abundance. Like ಬುದ್ಧನ ಆರ ಎಷ್ಟಿತ್ತು? ಮಾರು ದೂರ. When Buddha walks, flowers used to bloom out of season ಅಂತೆ. ಬುದ್ಧ ನಡ್ಕೊಂಡು ಹೋಗ್ತಿದ್ರೆ ಅಕಾಲದಲ್ಲಿ ಹೂಗಳು ಅರಳುತ್ತಿದ್ವಂತೆ. ಹೇಗೆ ಅರಳಿದ್ದು ಹೂಗಳು? ಆ ಪ್ರಾಣಪ್ರಭೆಯಿಂದ. ಅದಕ್ಕೆ ಪ್ರಾಣಪ್ರಭೆ, ಆತ್ಮಪ್ರಭೆ ಅಂತ ಹೇಳ್ತೇವೆ ನಾವು. ದೇವರು ಕೂಡ ಇದೆ ಅದು, ಅದಕ್ಕೆ ಪ್ರಭಾವಳಿ ಮಾಡಿಸಿ ಹಾಕ್ತೇವೆ ನಾವು. ದೇವರ ವಿಗ್ರಹಕ್ಕೆ ಸುತ್ತಲೂ ಪ್ರಭಾವಳಿ ಇರ್ತದಲ್ಲ, ಗೊತ್ತಲ್ಲ ನಿಮಗೆ? ಆ ಪ್ರಭಾವಳಿಯನ್ನೇ ಇವತ್ತಿನ ದಿನಮಾನಗಳಲ್ಲಿ ಆರಾ ಅಂತ ಕರೆಯೋದು. ಅದನ್ನು ಮೆಷರ್ ಮಾಡುವ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ ನಮ್ಮ ಹತ್ರ. ಕಿರ್ಲಿಯನ್ ಫೋಟೋಗ್ರಫಿ ಅಂತಾರೆ. ಆ ಕಿರ್ಲಿಯನ್ ಫೋಟೋಗ್ರಫಿ ನಿಮಗೆ ಮಾಡಿದ್ರೆ ನಿಮ್ಮ ಆರ, ಅಂದರೆ ನಿಮ್ಮ ಆತ್ಮಪ್ರಭೆ ನಿಮ್ಮ ದೇಹದಿಂದ ಎಷ್ಟು ವಿಸ್ತಾರವಾಗಿದೆ ಅಂತ ಗೊತ್ತಾಗ್ತದೆ. ಇದರಲ್ಲಿ ವಿಸ್ತಾರವಾಗಿದ್ದರೆ ನೀವು ಯು ವಿಲ್ ಬಿ ಹೆಲ್ದಿ, ಯು ವಿಲ್ ಬಿ ಹ್ಯಾಪಿ. ನಿಮ್ಮ ಹ್ಯಾಪಿನೆಸ್ಸು, ನಿಮ್ಮ ಪೀಸು, ನಿಮ್ಮ ಲವ್ವು, ನಿಮ್ಮ ಜಾಯ್ ಆತ್ಮಪ್ರಭೆಯ ಮೇಲೆ ನಿರ್ಧರಿಸಿದೆ ಮೈ ಡಿಯರ್ ಫ್ರೆಂಡ್ಸ್. ನಾನು ಆವಾಗಲೇ ಹೇಳಿದ್ದೀನಿ, ಒಳಗಡೆ ಆತ್ಮ ಇದೆ, ಅದರ ಪ್ರಭೆ ಕಿರಣಗಳ ಮೂಲಕ ಪೀಸ್, ಲವ್, ಜಾಯ್, ಪ್ರಾಸ್ಪರಿಟಿ ಹೀಗೆ ಪಸರಿಸ್ತದೆ ಅಂತ. ಅದು ಪಸರಿಸಬೇಕಾದ್ರೆ ನಿಮ್ಮ ದೇಹದಲ್ಲಿ, ಸೈಕಿ ಬಾಡಿಯಲ್ಲಿ ಒಂದು ಶಕ್ತಿ ಪಥ ಇದೆ, ಶಕ್ತಿ ಪಾತ್ ಅಂತ ಕೇಳಿರ್ತೀನಿ. ಆ ಪಥದ ಮೂಲಕ ನಿಮಗೆ ನಿಮ್ಮ ಆತ್ಮಕ್ಕೆ ವೈಫೈ ಆಗ್ತದೆ ಎನರ್ಜಿ ಮೇಲಿಂದ, ಕಾಸ್ಮಾಸಿಂದ ನಿಮಗೆ ಬರುವುದು. ಇಲ್ಲೊಂದು ಬ್ರಹ್ಮರಂಧ್ರ ಅಂತ ಇದೆ, ಮಕ್ಕಳು ಹುಟ್ಟಿದಾಗ ಅದು ಪಲ್ಸ್ ಆಗ್ತಾ ಇರ್ತದಲ್ಲ, ಲೊಕೇಟೆಡ್ ಬಿಟ್ವೀನ್ 2 ಹೆಮಿಸ್ಫಿಯರ್ಸ್. ಅಲ್ಲಿಂದ ಎಲ್ಲ ಮಿನಿ ಟ್ರಾನ್ಸ್ಫಾರ್ಮರ್ಸ್ ಮುಖಾಂತರ ನಿಮ್ಗೆ ಬಂದು ಸೇರಿಕೊಳ್ತದೆ. ಒಂದೊಮ್ಮೆ ಕೆಲವು ಸಾರಿ ಈಗ ಇಲ್ಲೆಲ್ಲೋ ವಿಶುದ್ಧಿ ಚಕ್ರ ಬ್ಲಾಕೇಜ್ ಇದ್ದರೆ ಇಲ್ಲಿಂದ ಕೆಳಗಿನ ಚಕ್ರಗಳಿಗೆ ಎನರ್ಜಿ ಹೋಗೋದಿಲ್ಲ. ಅವಾಗೇನಾಗ್ತವೆ, ಆ ಚಕ್ರಗಳ ಎನರ್ಜಿನೇ ಅವಲಂಬಿಸ್ಕೊಂಡಿರ್ತಕ್ಕಂಥ ಆರ್ಗನ್ಸು ಫೇಲ್ಯೂರ್ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಕಿಡ್ನಿಗೆ ಒಂದು ಫೀಡರ್ ಸೆಂಟರ್ ಅಂತ ಒಂದಿದೆ, ವಿಚ್ ಆರ್ ನೋನ್ ಆಸ್ ಮಿನಿ ಟ್ರಾನ್ಸ್ಫಾರ್ಮರ್ಸ್ ಆರ್ 440 or 220. This is known as 11 kV. 11 kV ಕರೆಂಟು ಭಾಷೆಯಲ್ಲಿ ಗೊತ್ತಾಗ್ತದಲ್ಲ. 11 kV ಅಂದರೆ ಎಷ್ಟು? 11,000 ಕಿಲೋವಾಟ್ಸ್. ಬಟ್ ಅದು ಬರ್ತಾ ಮಿನಿ ಟ್ರಾನ್ಸ್ಫಾರ್ಮರ್ಸ್ಗೆ ಫೀಡ್ ಮಾಡ್ತದೆ. ಅದು ಇವೆಲ್ಲ ನೋನ್ ಆ್ಯಸ್ ಮಿನಿ ಟ್ರಾನ್ಸ್ಫಾರ್ಮರ್ಸ್. ಹಾರ್ಟ್ ಸೆಂಟರ್, ಈ ಹಾರ್ಟ್ ಅನ್ನುವ ಟ್ರಾನ್ಸ್ಫಾರ್ಮರ್ಗೆ ನಿಮ್ಮ ಕೈಗಳು ಕನೆಕ್ಟ್ ಆಗ್ತವೆ, ನಿಮ್ಮ ಲಂಗ್ಸ್ ಕನೆಕ್ಟ್ ಆಗಿದೆ, ನಿಮ್ಮ ಹಾರ್ಟ್ ಕನೆಕ್ಟ್ ಆಗಿದೆ, ಕಂಪ್ಲೀಟ್ ಇಲ್ಲಿ ಒಪೆಯವರೆಗೂ ಅದರ ಏರಿಯಾ, ಇಲ್ಲಿಂದ ಇಲ್ಲಿವರೆಗೂ. ಹಾಗೆ ವಿ ರಿಸೀವ್ ಕಾಸ್ಮಿಕ್ ಎನರ್ಜಿ ಥ್ರೂ ಎನರ್ಜಿ ಸೆಂಟರ್ಸ್. ಅದೇ ಕುಂಡಲಿನಿ ಶಕ್ತಿ. ಚಕ್ರಗಳು ನೋಡಿದ್ರಲ್ಲ ನೀವು, ಅವು. ಈಗ ಉದಾಹರಣೆಗೆ ನಿಮ್ಮದು ಯಾವುದೋ ಒಂದು ಶರೀರದ ಅಂಗ, ಕೈ ಆಗಲಿ, ಕಾಲಾಗಲಿ, ಕಿಡ್ನಿ ಆಗಲಿ, ಇಂಟೆಸ್ಟೈನ್ ಆಗಲಿ, ಯೂಟ್ರಸ್ ಆಗಲಿ ಸಮಸ್ಯೆ ಆಗಿದೆ ಅಂತಂದರೆ, ಅದು ನೀವು ಔಷಧಿ ತೊಗೊಳ್ತಾ ಇದ್ದರೂ ಕೂಡ ಅದು ರಿಕವರಿ ಆಗ್ತಾಯಿಲ್ಲ ಅಂತಂದರೆ, ಅದು ಔಷಧಿ ಜೊತೆಗೆ ಆತ್ಮ ಚೈತನ್ಯ ಅಥವಾ ಕಾಸ್ಮಿಕ್ ಎನರ್ಜಿ ಕೂಡ ಬೇಕದಕ್ಕೆ. ಅದನ್ನು ಫೀಡ್ ಮಾಡುವುದು ಅದಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥ, ಅದಕ್ಕೆ ರೆಸ್ಪಾನ್ಸಿಬಲ್ ಚಕ್ರ, ಅದು ಮಣಿಪೂರ ಚಕ್ರ. ಅದಕ್ಕೆ ಎನರ್ಜಿನ ಫೀಡ್ ಮಾಡಬೇಕು, ಅದಕ್ಕೆ ಫೀಡರ್ ಸೆಂಟರ್ಸ್.
ಓಕೆ, ಕೆಲವು ಸಾರಿ ಬ್ಲಾಕೇಜ್ ಆಗಿದರೆ ಎನರ್ಜಿ ಫೀಡ್ ಆಗೋದಿಲ್ಲ. ಯು ಆರ್ ಫೀಡಿಂಗ್ ಓನ್ಲಿ ನ್ಯೂಟ್ರಿಷನ್ಸ್ ಆ್ಯಸ್ ವೆಲ್ ಆಸ್ ಮೆಡಿಸಿನ್ಸ್. ದಟ್ ಈಸ್ ನಾಟ್ ಸಫಿಷಿಯಂಟ್ ಟು ರಿಕವರ್ ದಟ್ ಆರ್ಗನ್. ಆರ್ಗನ್ ರಿಕವರಿ ಆಗಬೇಕಾದ್ರೆ ಮೆಡಿಸಿನ್ ಜೊತೆಗೆ, ಸಪ್ಲಿಮೆಂಟರೀಸ್ ಜೊತೆಗೆ ಇನ್ನೇನು ಬೇಕು? ಅದಕ್ಕೆ ಆತ್ಮ ಚೈತನ್ಯ ಬೇಕು. ಅದು ಹೋಗ್ತಾ ಇಲ್ಲ. ಸೊ ಅದಕ್ಕೇನು ಮಾಡ್ತಾಯಿದ್ದೀನಿ ನಾನು? ನಿಮ್ಮ ಆ ಶಕ್ತಿ ಪಾತ್, ಶಕ್ತಿ ಸಂಚಾರ ಮಾಡೋ ಪಥ ಇದೆಯಲ್ಲ, ಆ ಟ್ರಾನ್ಸ್ಫಾರ್ಮರ್ಸನ್ನು ಒಂದು ಸಾರಿ ರಿಪೇರಿ ಮಾಡಿಬಿಡ್ತೀನಿ. ರಿಪೇರಿ ನಾನು ಏನು ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೊಂದೊಂದು ಕೀ ಇದೆ, ಅದು ಹಾಕಿದರೆ ಅದು ವರ್ಕ್ ಆಗುತ್ತೆ, ಅದು ವಿತ್ ಸೌಂಡ್.